ಕಳಿಸ್ಬಿಡು ಈಗ ಸುಮ್ಮ ಅಲ್ಲ ಅಂದ್ರೆ ಮನೆಗೆ. ನೋಡು ಪಿಲ್ಲ ಬರ್ತಿ ಮಾಮಾಗ ಏನೈತಿ ಡಬ್ಬ್ಯಾಗ ಹಾಕಿ ಅಕ್ಕ ಕಳಿಸ್ತಾಳ ನೋಡ್ರಿ. ಮತ್ತೇನ್ರಿ ಸರ್ ಸಿಸ್ಟರ್ ಅವ್ರ ಗ್ಯಾಸ್ ಯಾವ ನಮ್ನಿ ಐತಂತೆ ಕಮೆಂಟ್ ಹಾಕ್ಬಾರ್ದ್ರಿ. ನಾನು ನಿಮ್ಗಿನ್ನ ಮುಂಚೆ ಹಾಯ್ ಫ್ರೆಂಡ್ಸ, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನಾವಂತ ಸೂಪರ್ ಆಗದೀವಿ, ನೀವು ಕೂಡ ಹಾಗೆ ಅದೀರಿ ಅಂದ್ಕೊಂಡು ಇವತ್ತಿನ ಲಾಗ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿ ಇವತ್ತಿನ ಬೆಳಗ್ಗೆಲಿಂದ ಲಾಗ ಯಾವ ಥರ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿಗೆ ಎಂಡ್ ಮಾಡ್ತೀನಿ ಅಂತೇಳಿ ನೋಡಕತ್ರಿ. ನಿಮಗೇನು ಇವಾಗ 2 ಪಕ್ಷಿಗಳು ಕಾಣಕತ್ತಾವು, ಬಹುಶಃ ಅವು ಗೂಡು ಕಟ್ಟಾಕತ್ತಾವ ಅನ್ಸುತ್ತೆ. ಹಿಂದೆ ಒಂದು ನಿರ್ಬೆಂಚಿಗೆ ಬಂದಾಗ ಈ ಗಿಡದೊಳಗೇ ಇದೇ ಥರ ಪಕ್ಷಿದೆ, ನಾನು ಒಂದ್ಸಲ ವಿಡಿಯೋ ಮಾಡಿದ್ನಿ ನಿಮಗೆ ನೋಡಿ ಎಲ್ಲರೂ ಖುಷಿ ಪಟ್ಟಿದ್ವಿ. ಅವು ಕೂಡ 2 ಅಂದ್ರೆ ಸಂಬಂಧ ಇರ್ತಾವು, ಗಂಡ ಹೆಂಡತಿ ಅಂತ, ಇಲ್ಲಾಂದ್ರೆ ಪ್ರೇಮಿಗಳಾದರೂ ಅನ್ಕೋರಿ, ಏನಾದರೂ ಅನ್ಕೋರಿ. ಒಂದು ಗೂಡು ಕಟ್ಟಾಕತ್ತಿತ್ತು ಅಂದ್ರೆ ಒಂದು ಪಕ್ಷಿ ತೊಗೊಂಬಂದು ಕೊಡ್ತೈತ್ರಿ. ತಂತಿ ಇರಲಿ ಕಡ್ಡಿ ಇರಲಿ ಈ ಥರ ಏನಾದರೂ. ಆ ಸಲ ಸಜ್ಜಿ ಹಾಕಿದ್ದಿರಿ, ನಂಗೆ ನೆನಪೈತೆ ನೋಡ್ರಿ. ಆ ಸಲ ಸಜ್ಜಿ ಹಾಕಿದ್ರು, ಹಂಗೆ ತೋರಿಸ್ಕೊತ ವಿಡಿಯೋ ಮಾಡ್ತೀನಿ ಬರ್ರಿ. ಅವು ಏನು ನಡೆಸ್ಯಾವು ಕೆಲಸ. ಅವು ಗೂಡೆ ಕಟ್ಟಾಕತ್ತಾವ್ರಿ ಫ್ರೆಂಡ್ಸ. ನನಗನ್ಸುತ್ತೆ ಇಲ್ಲಿ ಕಟ್ಟಾಕತ್ತಾವೋ ಬೇರೆ ಕಡೆ ಕಟ್ಟಾಕತ್ತಾವೋ, ಇಲ್ಲಿ ತೊಗೊಂಡು ಹೋಗಕತ್ತಾವೋ ಕಾಣವಲ್ದು ಸದ್ಯಕ್ಕೆ. ಅವಾಗ ಸಜ್ಜಿ ಹಾಕಿದ್ದಿರಿ ಇಲ್ಲಿ. ಸಜ್ಜಿ ಹಾಕಿದಾಗ ಆ ಸಜ್ಜಿವು ತೊಗೊಂಬಂದು ಒಂದು ಕೊಡ್ತಿತ್ತು, ಇನ್ನೊಂದು ಕಟ್ತಿತ್ತು. ಅದನ್ನು ವಿಡಿಯೋ ಕ್ಯಾಪ್ಚರ್ ಸಖತ್ತಾಗಿ ಮಾಡಿದ್ನಿ ನಾನು. ಈಗೇನು ಮಾಡತ್ತವ ಇಲ್ಲಿ ಕಾಣಿಸತ್ತಾವ ನೋಡ್ರಿ ಏನೇನು ಮಾಡ್ತಾವ ಅಂತೇಳಿ. ಕಿತ್ತಾಕತ್ತಾವ್ರಿ ಅವು, ಪರಿ ಕಿತ್ತಾಕತ್ತಾವ್ರಿ. ಕರೆಕ್ಟ್ ರೀ ಫ್ರೆಂಡ್ಸ. ಇಲ್ಲಿ ತೊಗೊಂಡು ಹೋಗಾಕತ್ತಾವ. ಯಾವ ಗಿಡದೊಳಗೆ ಕಟ್ಟಾಕತ್ತಾವ ಗೊತ್ತಿಲ್ಲ, ಏನು ಇಲ್ಲೇ ಕಟ್ತಾವೋ ಕನ್ಸಾತೈತೆ ನೋಡ್ರಿ. ಇಲ್ಲಿ ಪಕ್ಷಿ ಐತೆ ನೋಡಿರಿ. ಅವು ಕೂಡ ಒಂದು ಮಾತು ಬರಲಾರ್ದು, ಕೈ ಇರಲಾರ್ದು, ನಮಗಿನ್ನ ಬುದ್ಧಿ ಅವಕ್ಕೆ ಜಾಸ್ತಿ ಇರ್ತೈತಿ. ಸಂಬಂಧ ಅನ್ನೋದು ಹೆಂಗಿರ್ತೈತಿ, ಈಗ ಅಣ್ಣ ತಮ್ಮ ಅಕ್ಕ ತಂಗಿಗಳಿಗೂ ಏನಾದರೂ ಒಂದು ಬಿರುಕು ಬರ್ತೈತಿ. ಒಂದು ಪಕ್ಷಿಗಳು ಯಾವ ಥರ ಅವಕ್ಕೆ ಒಂದಕ್ಕೊಂದು ಸಪೋರ್ಟ್ ಮಾಡಿ ಕಟ್ತಾವು. ಆ ಗುಬ್ಬಿಗಳು ನಾನು ನಿಜಕ್ಕೂ ಮೊನ್ನೆ ನೋಡೋಕ್ಕಿಂತ ಮುಂಚೆಕ ನಂಗೆ ಇಷ್ಟು ಐಡಿಯಾ ಇದ್ದಿದ್ದಿಲ್ಲ. ಒಂದು ಒಣದ ಕಟ್ ಮಾಡ್ತದ ನೋಡ್ರಿ, ಒಣದ್ರ ಮ್ಯಾಗ ಕೂತದ, ಒಂದಕ್ಕೊಂದು ಸಹಾಯ ಮಾಡ್ತಾವೆ, ಈ ಥರ ಗೂಡು ಕಟ್ತಾವು ಅಂತೇಳಿ ಇಮೇಜಿನೂ ಕೂಡ ಇದ್ದಿದ್ದಿಲ್ಲ ನನಗೆ. ಆದ್ರೆ ನೋಡಿದಾದ್ಮೇಲೆ ಗೊತ್ತಾಯ್ತು ನನಗೆ ಈ ಥರ ಕಟ್ತಾವು ಅಂತೇಳಿ. ಎಷ್ಟು ಒಂಥರ ಇಮೇಜಿನ್ ಮಾಡ್ರಿ, ಎಷ್ಟು ಒಂಥರ ಖುಷಿ ಅನ್ಸುತ್ತೆ ನೋಡ್ರಿ. ಮನುಷ್ಯನ ಜೀವನದಕ್ಕಿಂತ ಪಕ್ಷಿ ಪ್ರಾಣಿಗಳದ್ದು ಜೀವನ ಹೆಂಗಂತೇಳಿ. ಫ್ರೀ ಬರ್ಡ್ ಅಲ್ರಿ ಅವು. ಬಾ ಅನ್ನೋರಿಲ್ಲ, ಕುಂದ್ರನೋರಿಲ್ಲ, ತಮ್ಮ ಇಷ್ಟ ಬಂದಂಗೆ ಹಾರ್ಬೋದು, ತಮ್ಮ ಇಷ್ಟ ಬಂದಲ್ಲಿ ತಿನ್ಬೋದು, ಮಾಡ್ಬೋದು ಅಂಥೇಳಿ ಅನ್ಸುತ್ತಾ. ಕೆಲವೊಂದು ಟೈಮ್ದಾಗ ಹಳ್ಳಿ ಕಡೆ ಏನಾದರೂ ಸಿಗ್ತೈತಿ. ದೊಡ್ಡ ಸಿಟಿ ಒಳಗೆ ಹೆಂಗೋ ಏನೋ ಗೊತ್ತಿಲ್ಲ, ಕೆಲವೊಬ್ರು ನೀರು ತುಂಬಿಡ್ತಾರೆ. ಬ್ಯಾಸಿಗೆ ಐತಿ, ನೀರು ತುಂಬಿಟ್ರೆ ಅವಕ್ಕೂ ಒಂಚೂರು ಹೆಲ್ಪ್ ಆಗ್ತೈತಿ ನೋಡ್ರಿ. ಇಲ್ಲಂತೂ ನಮ್ಮ ಅಕ್ಕರ ಮನೆ ಕಡೆ ಅಂತೂ ನೋಡಬಾರ್ದು. ಯಾಕಂದ್ರೆ ಬಕೆಟ್ ಒಳಗೆ ಅನ್ನೋದು ಅಂದ್ರೆ ಮುಸ್ರಿ ರೀ, ದನ ಕುಡಿತಾವಂತೇಳಿ ಮುಸ್ರಿ ಅವೆಲ್ಲ ತುಂಬಿಟ್ಟಿರ್ತಾರೆ ನೋಡ್ರಿ. ಅದ್ರ ತುದಿಯಾಗ ಕುಂತ್ಕೊಂಡು ನೀರು ಕುಡಿತಾವು, ಅದು ಬಕೆಟಿಗೆ ಹತ್ತಿರೋ ಅಂಥದ್ದು ಅನ್ನ ಕಾಳನ್ನು ತಿಂತಾವು. ಒಟ್ಟು ಚಂದ ರೀ. ಮನುಷ್ಯನ ಜೀವನದಕ್ಕಿಂತ ಬೆಟರ್ ಅಂತಂದ್ರೆ ಇವ್ರದೇ ಅಂತ ನಮಗೆ ಅನ್ಸುತ್ತೆ. ಅವಕ್ಕೆ ಬಾಯಿ ಇರಂಗಿಲ್ಲ, ಅವು ಯಾವ ಥರ ಮಾತಾಡ್ಕೋತಿರ್ತಾವು. ನಾವು ಅವ್ರ ಕಷ್ಟ ಏನು, ಒಂದು ಚಿಂಟು ಟಿ ವಿ ಒಳಗೆ ತೋರಿಸ್ತಾರೆ ನೋಡ್ರಿ ಪಕ್ಷಿಗಳದ್ದು ಹೆಂಗೆ ಏನು ಅಂತೇಳಿ. ಅವು ನೋಡಿದ್ರೆ ಅವು ಮಾತಾಡ್ತಾವು. ಅವಕ್ಕೂ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಸಂಬಂಧಗಳನ್ನು ಇರ್ತಾವು. ಅವು ಕೂಡ ಜೀವನ ಮಾಡ್ತಿರ್ತಾವು ಅಂತೇಳಿ ಅನಿಸ್ತೈತಿ. ಚಿಂಟು ಟಿ ವಿ ಒಳಗೆ ನೋಡಿಬಿಟ್ರ ಅಕ್ಕ ಬಾ ತಂಗಿ ಬಾ, ಅದ್ರದ್ದೇ ಒಂದು ಫ್ಯಾಮಿಲಿ, ಅದರದ್ದೇ ಒಂದು ಮನೆ, ಯಾರೋ ಒಬ್ರು ಬಂದು ಗಿಡ ಕಡಿತಾರ, ನನ್ನ ಮನೆ ಹೋಗ್ತೈತಿ ಅಂತೇಳಿ ಎಷ್ಟು ಫೀಲ್ ಮಾಡ್ಕೋತಿರ್ತಾವಲ್ಲ. ಚಿಂಟು ಟಿ ವಿ ಗತ್ತೇನೆ ರಿಯಲ್ ಆಗಿ ಅವಕ್ಕೂ ಮಾತಾಡಕ್ಕೆ ಬಂದಿದ್ರ, ಅವು ಮಾತಾಡ್ತಾವಂತೇಳಿ ಅನಿಸಿದ್ರ ಹೆಂಗೆ ಅನಿಸ್ತಿತ್ತು ಇಮ್ಯಾಜಿನ್ ಮಾಡ್ರಿ. ಒಂಥರ ಚಂದ. ನಾವು ಅವ್ರ ಜೊತೆಗೆ ಮಾತಾಡ್ಬೋದಿತ್ತು, ಅವು ಏನು ಹೇಳ್ತಾವು ಕೇಳ್ಬೋದಿತ್ತು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಅವು ಬಹುಶಃ ನಮಗೆ ಬುದ್ಧಿ ಹೇಳ್ತಾವ ಅನ್ಸುತ್ತೆ. ನೀವೇನದಿರ, ನಾವು ಒಂದು ಗಿಡ ಕಡಿದಿರ್ಬೋದು, ಏನಾದರೂ ಒಂದು ಮಾಡ್ತಿರ್ಬೋದು, ನಿಮ್ಕಿನ್ನ ನಾವು ಬೆಟರ್ ಅಂತ ಹೇಳ್ತಿದ್ರು, ಏನು ನಮಗೂ ನೋವಾಗ್ತೈತಿ ಅಂತಿದ್ರು. ಹೆಂಗೋ ಏನೋ ನಮ್ಮನ್ನು ಒಂದೇ ಇದ್ರೊಳಗೆ ಕೂಡ ಹಾಕ್ಬೇಡ್ರಿ, ನಮಗೆ ಹಾರಾಡಕ್ಕೆ ಬಿಡ್ರಿ ಅಂತೇಳಿ ಅಂತಿದ್ರು. ಏನೋ ಗೊತ್ತಿಲ್ಲ. ಜಾಸ್ತಿ ಸಿಟಿ ಒಳಗೆ ಈ ಥರ ಒಂದು ಪಂಜರದೊಳಗೆ ಗಿಳಿಸ್ ಹಾಕೋದಿರ್ಬೋದು, ಏನಾದರೂ ಮಾಡ್ತಾರೆ. ಕೆಲವೊಬ್ರು ತೊಗೊಂಡು ರೊಕ್ಕ ನಾವು ವಿಡಿಯೋದಾಗ ನೋಡ್ತಿರ್ತೀವಲ್ಲ, ತೊಗೊಂಡು ಅವನು ಫ್ರೀಯಾಗಿ ಹಾರಕ್ಕೆ ಬಿಡ್ತಾರೆ. ಅಲ್ಲಿ ಗುಬ್ಬಿ ಗೂಡು ಕಟ್ಟಾಗ್ತದೆ ಈ ನಮ್ಮ ತಂಗಿ. ಗುಬ್ಬಿ ಎಲ್ಲವು ಏನೋ ಅಂತಾರಲ್ಲಪ್ಪ, ಆ ಪಕ್ಷಿ ಹೆಸರು ಏನಾಯ್ತು ನೋಡ್ರಿ. ಈಗ ಮಾಮ ತಪ್ಪಲ ತಂದು ಅಂಗಡಿ ಹೋಗ್ಯಾನ.
ಚಪ್ಪಲಕ್ಕೂ ಯಾವ ಇವ್ರು ಆ ಕಡೆ ಯಾವ್ದೋ ಒಂದು ಪಕ್ಷಿ ರೀ ಎಲ್ಲಿಂದನ ಬಿದ್ದು ಎದ್ದೇಳುತ್ತಂತಾರಲ್ಲ ಅವಕ್ಕೆ ಏನಂತಾರ ಅದಕ್ಕೆ ನಂಗೆ ನೆನ್ಪು ಬಾಯಿಯೊಳಗೆ ಐತಿ ಮಾತಾಡಕ್ ಬರೋವಲ್ದ ಆ ಪಕ್ಷಿ ಹೆಸರು ಹೇಳ್ತಾರ ನೋಡ್ರಿ ಜೀವನ ಅಂದ್ರೆ ಈ ತರ ಇರ್ಬೇಕು ಅದಕ್ಕೆ ಬಿದ್ದೆದ್ರೂ ಬೂದಿಲಿಂದಾದ್ರೂ ಎದ್ದು ಬರುತ್ತಾ ಅಂತೇಳಿ ಅದ್ರ ಹೆಸರು ಏನೈತಿ ಗೊತ್ತಿದ್ದರಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಆ ಪಕ್ಷಿ ತರ ಜೀವನ ಇರ್ಬೇಕಂತೇಳಿ ಒಂದು ಎಕ್ಸಾಂಪಲ್ ಕೊಡ್ತಿರ್ತಾರೆ ಎದ್ರೊಳಗೆ ಆದ್ರೂ ಇರ್ಲೇಕ್ರಿ ಸದ್ಯಕ್ಕೆ ಒಳಗೆ ಮನ್ಯಾಗ ಏನು ಕೆಲಸ ಮಾಡೀನಿ ಅಂತೇಳಿ ನೋಡೋಣ ಅಂತ ಸೈತಾಕ ನೋಡ್ರಿ ಬೆಳಗ್ಗೆ ಎದ್ದು ಇವತ್ತು ಆಗಳಕ್ಕೆ ಒಂದು ಲಾಗ್ ಎಂಡ್ ಮಾಡಿದ್ಲು ಎಲ್ಲಿ ಇನ್ನ ಆಗಿಲ್ಲ ತಂಗಿ ಎಲ್ಲಿ ಎಂಡ್ ಮಾಡೀನಿ ಹೇಳಿದ್ದೇನೆ ಎಂಡ್ ಮಾಡೀನಿ ಅಂತೇಳಿ ಇನ್ನ ಎಂಡ್ ಆಗಿಲ್ಲ ಅದೇ ನೋಡತ್ತೀನಿ ಎಷ್ಟು ಮಿನಿಟಿಂದ ಆಗೈತೆ ಅಂತೇಳಿ ನಮ್ದು ಬರೀ ಇಲ್ಲಿ ಬಂದಲ್ಲಿ ಇದೆ ನೋಡ್ರಿ ಮುಂಜಾನೆಲಿಂದ ಹಿಡಿದು ನಾನು ಈ ಸದ್ಯ ಜಾಬ್ ಮಾಡಾರು ಸುಟ್ಟಿ ತಗೊಂಡು ಫಂಕ್ಷನ್ಗಳು ಮಾಡಿ ಎಂಜಾಯ್ ಮಾಡ್ತಾರ ನಮ್ದು ಹಂಗಿಲ್ರಿ ನಾವು ಹೊರಗೆ ಬಂದಾಗ ಫಂಕ್ಷನಿಗೆ ಬಂದಾಗ ನಮ್ ಕೆಲ್ಸ ಜೋರು ಇರ್ತದೆ ವಿಡಿಯೋ ಎಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಾಂ ನಾನು ಈಗ ಲಾಗ ಸ್ಟಾರ್ಟ್ ಮಾಡೀನಿ ಮನೆಯೊಳಗೆ ಏನು ಕೆಲಸ ಮಾಡಾಕತ್ತೀವಿ ಏನು ಕೆಲಸ ನಡೆದೈತಿ ಸದ್ಯಕ್ಕೆ ಮಾಮ ಅಂಗಡಿಗೆ ಹೋಗಿದ್ದಾರೆ ಅಂಗಡಿಗೆ ಹೋಗಿ ಮಾಮ ಮನೆಗೆ ಬಂದ ಅಂದ್ರೆ ಅಕ್ಕ ಅಂಗಡಿಗೆ ಹೋಗಿ ಮಾಮನ ಕಳಿಸಿದ್ಲು ಮಾಮ ಬಂದು ತಪ್ಲ ತಗೊಂಡು ಆಡ್ಮರಿಗೆಲ್ಲ ತಪ್ಲ ಕಟ್ಟಿ ನೆಕ್ಸ್ಟ್ ಮತ್ತೊಳ್ಳೆ ಅಂಗಡಿಗೆ ಹೋದ ಎಲ್ಲ ಹುಡುಗರು ಬೆನ್ನತ್ತಾರ ರೀ ಓಂಕಾರ ಶ್ರೀ ಪಿಲ್ಲು 3 ಜನ ಹೋಗ್ಯಾರ ಈಗ ಬರೋ ಮುಂದಾಗ ಅವ್ರನ್ನೆಲ್ಲ ಕರ್ಕೊಂಡು ಅಕ್ಕ ಮನೆಗೆ ಬರ್ತಾಳ ಗಂಡ ಹೆಂಡತಿ ಹೊಂದಾಣಿಕೊಂಡು ಮಾಡೋ ಕೆಲಸ ರೀ ಇವೆಲ್ಲ ಹಂಗಾದಲ್ಲೇ ಒಂದೇನು ಇದು ಇಲ್ಲ ನೌಕರಿ ಎಲ್ಲ ಏನಲ್ಲ ನಮ್ಮ ಮಾಮ ಇಷ್ಟು ಎಲ್ಲ ಮನೆ ಕಟ್ಟೋದ್ರಿಂದ ಹಿಡಿದು ಒಳ್ಳೆ ಎಷ್ಟು ಬೋರ್ ಹಾಕ್ಯಾನ್ರಿ ಇವತ್ತು ಬೋರ್ ನೋಡಕ್ಕೆ ಹೋಗ್ಬೇಕು ಅನ್ಕೊಂಡಿವಿ ಎಷ್ಟು ಬೋರ್ ಫೇಲ್ ಆಗ್ಯಾವ ಒಂದೇ ಹೊಲಕ್ಕೆ ಎಷ್ಟು ಬೋರ್ ಹಾಕ್ಯಾನ ರೈತದ ಜೀವನ ಹೆಂಗಿರುತ್ತಾ ಏನು ಅಂತೇಳಿ ಇದು ವಿಡಿಯೋದಾಗ ಹೇಳ್ತೀನಿ ಸ್ವತಃ ನಮ್ಮ ಮಾಮಾರ್ದೆ ಬೇರೆದವರಲ್ಲ ಒಂದೇ ಹೊಲ 2 ಎಕರೆ ಐತೆ 2.5 ಎಕರೆ ಐತೋ ಆ ಹೊಲಕ್ಕೆ ಎಷ್ಟು ಬೋರ್ ಹಾಕ್ಯಾನ ಎಷ್ಟು ಬೋರಿಗೆ ಲಾಸ್ ಆಗ್ಯಾನ ಮಾಮ ಅದನ್ನು ಕೂಡ ಶೇರ್ ಮಾಡ್ತೀನಿ ಮಾಮನೂ ಕೂಡ ಗಟ್ಟಿ ಅವರಿಬ್ಬರು ಅನುಸರಿಸ್ಕೊಂಡು ಹೊಂಟಾರಂತಾನೆ ಇದು ಜೀವನದ ಬಂಡಿ ಅವ್ರದ್ದು ನಡೆದೈತೆ ನೋಡ್ರಿ ಚಟ್ನಿ ಮಾಡ್ಯಾಳ ಸೈತಾಕ್ ಮಾಡ್ಯಾಳ್ರಿ ಚಟ್ನಿನ ಮೆಣಸಿನ್ಕಾಯಿ ಖಾರ ಇದ್ದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಒಣ ಖಾರ ಹಾಕಂತ ಹೇಳಿದ್ನಿ ನಾನೇ ಕೆಂಪು ಖಾರ ಹಾಕ್ಯಾಳ ಈ ಕಡೆ ನಾನು ಸಾಂಬಾರು ಮಾಡೀನಿ ಸೂಪರ್ ಅಂದ್ರೆ ಸೂಪರ್ ಆಗೈತಿ ಸಾಂಬಾರು ಈ ಕಡೆ ಇಡ್ಲಿನೂ ಇಟ್ಟಿನಿ ಗ್ಯಾಸು ತೊಳೆದಿಲ್ರಿ ಯಾಕಂದ್ರೆ ಮಾಮನ ಸಂಬಂಧ ಅರ್ಜೆಂಟಿಗೆ ನಾನು ಮಾಡಿದ್ನಿ ಭಾಗ್ಯ ಸ್ನೇಹ ಇಬ್ರು ಕೂಡಿ ಬಾಂಡೆ ತಿಕ್ಕಾಕತ್ತಿದ್ರು ಮಾಮ 4 ಇಡ್ಲಿ ತಿಂದೊಕ್ಕನ ಗ್ಯಾಸ್ ಒರ್ಸೋದೆಲ್ಲ ಲೇಟ್ ಆಗ್ತೈತಿ ಅಂತೇಳಿ ಮಾಡಿದ್ನಿ ಅರ್ಜೆಂಟಾಗಿ ಅಷ್ಟಾದರೂ ಮಾಮ ಕುದಿಯಕ್ಕೆ ಇಟ್ಟಿನಂದ್ರೂ ಇಲ್ಲ ಟೈಮ್ ಆಗುತ್ತವ ಹೋಗ್ಬಿಡ್ತೀನಿ ನಾನು ಅಂತೇಳಿ ಹಂಗೆ ತಪ್ಲ ಕಟ್ಟಿ ಹೋಗ್ಬಿಟ್ರೆ ಈಗ ಇದೊಂದು ಸಾಚೆ ಇಡ್ಲಿ ತೆಗೆದು ನೋಡ್ತೀನಿ ರೀ ತಿಕ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಏನು ಭಾಗ್ಯ ತಿಕ್ತಾಳೋ ಗೊತ್ತಿಲ್ಲ ಇಲ್ಲ ಅಂದ್ರೆ ಕಂಟಿನ್ಯೂ ಇಟ್ಬಿಟ್ಟಿವಲ್ಲ ಇವಾಗ ಕಂಟಿನ್ಯೂ ಹಾಕಿ ತೆಗಿತೀವಿ ಮಾಮಾಗ ಏನೈತಿ ಡಬ್ಬ್ಯಾಗ ಹಾಕಿ ಅಕ್ಕ ಕಳಿಸ್ತಾಳ ನೋಡ್ರಿ ಮತ್ತೇನ್ರಿ ಸರ್ ಸಿಸ್ಟರ್ ಅವ್ರ ಗ್ಯಾಸ್ ಯಾವ ನಮ್ನಿ ಐತಂತೆ ಕಮೆಂಟ್ ಹಾಕ್ಬೇಡ್ರಿ ನಾನು ನಿಮ್ಗಿನ್ನ ಮುಂಚೆ ನಾನೇ ಹೇಳ್ಬಿಟ್ನಿ ಈ ಥರ ಮಾಮ ಉಂಟಾರಂತೇಳಿ ಅರ್ಜೆಂಟ್ ಒಳಗೆ ಮಾಡಕ್ಕೆ ಹೋದ್ವಿ ಇನ್ನೊಂದು ಏನಾಗ್ತೈತೆ ಅಂದ್ರೆ ಎಲ್ಲರೂ ಕುಂತಾಗ ಏನಾದರೂ ಒಂದು ಟಾಪಿಕ್ ಎತ್ತಿ ಅದ್ರ ಮಾತಾಡಕತ್ತೀವಿ ಅಂದ್ರೆ ದಗದ ಕಡೆ ಲಕ್ಷಣ ಕೊಡಲ್ಲ ಒಮ್ಮೆ ಅರ್ಜೆಂಟಿಗೆ ಓಡಾಡಕತ್ಬಿಡ್ತೀವಲ್ಲ ಹಾಗಾಗಿ ಯಾವುದೂ ಒಂದು ನೀಟ್ ಆಗೋಂಗಿಲ್ಲ ಸದ್ಯಕ್ಕೆ ಕಸ ಅವೆಲ್ಲ ಹುಡ್ಗ್ಯಾರ ಭಾಂಡೆ ತಿಕ್ಕ್ಯಾರ ಇವು ಅಂತ ಆಗ್ಯಾವು ನೋಡೋಣ ಆಮೇಲೆ ಸಿಗುನಂತ ಇಡ್ಲಿ ಆದಮೇಲೆ ಈ ಇಡ್ಲಿ ಇಟ್ಟಿದ್ರಾಗ ಹಾಕಿದ್ನಿ ಇಲ್ಲಿ ತನಕ ಉಬ್ಬಿತ್ತು ನೋಡ್ರಿ ಕಾಣಿಸ್ತಿರ್ಬೋದು ನಿಮಗೆ ಕೈ ಆಡ್ಸಾದ್ಮೇಲೆ ಇಷ್ಟು ಒಳಗೆ ಹೋಗೈತಿ ಬಾಯ್ ಆಮೇಲೆ ಸಿಗೋಣ ಫ್ರೆಂಡ್ಸ್ ಬರ್ರಿ ಈಗ ಮಧ್ಯಾಹ್ನ ಹೋಗೈತಿ ಲಾಗ್ನ ಸ್ಟಾರ್ಟ್ ಮಾಡತ್ತೀರಿ ಸೃಷ್ಟಿ ಬಂದು ನೋಡೋಂತಾಳ ಸುಜಾತಕ್ಕ ಸವಿತಕ್ಕ ನಾನು ಪಿಲೆ 4 ಜನನು ಹೊಲಕ್ಕೆ ಹೊಂಟೀವಿ ಬೋರ್ ನೋಡಿ ಬಂದ್ರಾಯ್ತು ಮಾಮಾರ್ ಬೋರ್ ಅಕ್ಷರಲ್ಲ ಆ ಬೋರ್ ನೋಡಿ ಬಂದ್ರಾತಂತೇಳಿ ರೆಡಿ ಆಗಿವಿ ಶ್ರೀ ಮಕ್ಕೊಂಡ್ರಿ ಒಮ್ಮಗ ಊಟ ಮಾಡಿಸಿ ಮನ್ಯಾಗ ಬಿಟ್ಟೀನಿ ಬಿಸ್ಲಿಗೆ ಹೋಗ್ದಾಗ ಲಾಗ್ ಅಷ್ಟು ಕರೆಕ್ಟಾಗಿ ಬರಲ್ಲ ಮೊಬೈಲು ಕೂಡ ನಂದು ಫುಲ್ಲು ಬಿಸ್ಲಿಗೆ ವಿಡಿಯೋ ಮಾಡಕತ್ತೀನಿ ಅಂದ್ರೆ ಫುಲ್ಲು ಗರಮ್ ಆಗಿಬಿಡ್ತೈತಿ ಆಮೇಲೆ ಬಂದಾಗಿದ್ದು ವಾಪಸ್ ಚಲೋ ಆಗೋದೇ ಇಲ್ಲ ಹಾಗಾಗಿ ಇಲ್ಲೇ 1 ನಿಮಿಷದ ಲಾಗ್ ಮಾಡ್ಕೊಂಡ್ರಾದಂತೇಳಿ ಮಾಡಾಕತ್ತೀನಿ ಊಟ ಮಾಡ್ತೀನಿ ರೀ ಒಮ್ಮಗದು ನಾವು ಊಟ ಮಾಡಿಲ್ಲ ಅಕ್ಕ ಮಾಮ ಇರೋದ್ರಾಗನೇ ಎದ್ದೇಳ್ರಿ ಜಲ್ದಿ ಹೇಳ್ರಿ ಮಾಮ ಬಿಟ್ಟು ಬರ್ತಾನೆ ಹೊಲಕ್ಕೆ ದೂರ ಆಗೈತೆ ರೀ ಹೊಲ ಬಿಸಿಲು ಸಿಕ್ಕಾಬಿಟ್ಟು ಬಿಟ್ಟು ಬರ್ತಾನೆ ಹೇಳ್ರಿ ಅಂದ್ಲು ನಾನು ಎದ್ದೇಳಿಲ್ಲ ನಾನು ಎದ್ದು ಆಮೇಲೆ ಓಂಕಾರ ಉಣ್ಸೋಷ್ಟೊತ್ತಿಗೆ ಸೈತಾಕಿಗೆ ರೆಡಿ ಆಗಂದ್ರೆ ಅಕ್ಕಿ ಕೂಡ ಜಲ್ದಿ ರೆಡಿ ಆಗಲಿಲ್ಲ ಹಂಗಾಗಿ ಮಾಮ ಎಮ್ಮೆ ಹೊಡ್ಕೊಂಡು ಮುಂದೆ ಹೋಗ್ಬಿಟ್ನು ಈಗ ಹೊಂಟಿವಿ ಮಾಮ ಹೋಗ್ತೀವಿ 1 ತಾಸು ಆಯಿತು ಈಗ ಹೊಂಟಿವಿ ರೀ ಗಾಡಿಯಾಗಿದ್ರೆ ಬಿಸ್ಲಾಗ ಏನೂ ಅನ್ನಿಸ್ತಿದ್ದಿಲ್ಲ ಈಗ ಬಿಸ್ಲಾಗ ಹೊಂಟೀವಿ ಏನಾಗುತ್ತೋ ಗೊತ್ತಿಲ್ಲ ಮುಂತಾರ ಅಕ್ಕ ಸೈತಕ್ಕ ಹೋಗ್ಯಾರ ಬಿಸಿಲು ನೋಡ್ತಿರ್ಬೋದು ನನ್ನ ಮಕ್ಕದ ಮ್ಯಾಗ ಎಷ್ಟು ಇದು ಬೀಳಾಕತ್ತೈತಿ ಅಂತೇಳಿ ಸಿಕ್ಕಾಪಟ್ಟೆ ಅಷ್ಟು ಮುಖ ನೋಡ್ರಿ ಅದೇನೋ ಸಣ್ಣ ಸ್ಕ್ರೀನ ಏನೋ ಒಂದು ಲೋಷನ್ ಕೊಟ್ಟಾಡ್ರಿ ಸನ್ಸ್ಕ್ರೀನ್ ಲೋಷನ್ ಸೈತಕ್ಕ ಹಚ್ಕೊ ಅಂತೇಳಿ ನಾನು ಅದು ಯಾವುದೂ ಯೂಸ್ ಮಾಡೋಂಗಿಲ್ಲ ಸದ್ಯಕ್ಕೆ ಹಚ್ಕೊಂಡಿನಿ ಮಕ್ಕ ಹೆಂಗೆ ಕಾಣತೈತಿ ನೋಡ್ರಿ ಬಿಸಿಲು ಹತ್ತಂಗಿಲ್ಲ ಅಂತ ಹೇಳ್ಯಾಳ
ಗೊತ್ತಿಲ್ಲ. ಆದ್ರೆ ಜಳ ಅಂತೂ ಬರಾಕತ್ತೈತಿ. ಅದರಿಂದ ಮಕ್ಕಕ್ಕೆ ಎಫೆಕ್ಟ್ ಆಗಲ್ಲ ಅಂತ ಹೇಳಾಳ. ನೋಡೋಣ ಏನಾಗುತ್ತೆ ಅಂತೇಳಿ. ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಅಷ್ಟು ದೂರ ಹೋಗ್ಯಾರ್ರಿ ಅವರು. ಹುಡುಗರ ಸಂಬಂಧ ಭಾಗ್ಯನ ಸೃಷ್ಟಿನ ಬಿಟ್ಟು ಬರಂಗಾಯ್ತು. ಅವರು ಒಲ್ ಬಿಡ ಅಂತಂದ್ರಿ. ನಾವೆಲ್ಲ ನೋಡಿ ಹೊಂಟಿ, ನೀವು ನೋಡಿ ಬಂದ್ಬಿಡ್ರಿ, ಬಿಸ್ಲಾಗ ಬ್ಯಾಸ್ರ ಆಗೈತೆ ನಮಗಂತೇಳಿ. ನನಗೂ ಫುಲ್ ಖುಷಿ. ಯಾಕಂದ್ರೆ ಅವ್ರನ್ನ ಬಿಟ್ಟು ಹೋಗೋದು ಇಂಥ ಬಿಸ್ಲಾಗ ಅವ್ರನ್ನ ಕರ್ಕೊಂಬಂದಿದ್ರೆ ಅಲ್ಲೆಲ್ಲ ಮೇನ್ ಅರ್ಜೆಂಟಾಗಿ ಹೋಗೋದು ನೀರು ನೋಡೋದಂತ್ರಿ. ಬೋರ್ನ್ಯಾಗ ಯಾವ ಥರ ನೀರು ಬಿದ್ದಾವೆ ನೋಡ್ಬೇಕಂತೇಳಿ ಹೋಗೋದಿತ್ತು. ನಾವು ಹೋಗೋದ್ರಾಗ ಕರೆಂಟ್ ಇದ್ರೆ ನಶೀಬ, ನೀವು ನೋಡ್ತೀರ ನಮ್ಮ ಜೊತೆಗೆ. ಇಲ್ಲ ಅಂದ್ರೆ ನಮಗೂ ಕೂಡ ಅದು ನೋಡೋಕೆ ಆಗಂಗಿಲ್ಲ. ಮತ್ತೊಂದು ಸಲ ಬಂದಾಗ ಯಾವಾಗ ಚಾನ್ಸ್ ಸಿಗುತ್ತೋ ಏನೋ ಗೊತ್ತಿಲ್ಲ. ಬಡ ಬಡ ಹೋಗೋಣ ಬರ್ರಿ ಫಸ್ಟ್. ಏನದು ಏನು ನೋಡ್ರಿ, ಈ ಹೆಣ್ಮಗಳೆಲ್ಲ ರೆಡಿಯಾಗಿ ಬಿಸಿಲು ಬೀಳಲಾರ್ದಂಗೆ ರೆಡಿ ಆಗ್ಯಾಳ. ಅವ ರಾಜ್ಕುಮಾರ ತೆಪ್ಪಿಗೆ ಹಾಕೊಂಡ್ ನನ್ನ ಮಾಮಂದು. ಈ ನಮ್ಮ ಅಕ್ಕ ತೆಲಿಗೆ ಅಷ್ಟೇ ಚುರುಕಾಗಬಾರ್ದು ಅಂತೇಳಿ ಬಾಟ್ಲಿ ಇಟ್ಕೊಂಡು ಹೊಂಟಾಳ. ನಾವು ಒಬ್ಬೇಕನ ಈ ಕುಲ್ಲ ಈಗ ಡಣ ಇದ್ದಕ್ರಿ. ಬಿಸಿಲು ನೋಡ್ರಿ, ಇಂಥ ಬಿಸಿಲಾಗ ಆಯಿ ಹೆಂಗೆ ಹಾಡು ಕಾಯಕತ್ತ. ಇಂಥ ಬಿಸ್ಲಾಗ ಹೋಗಿ ಊಟ ನೀರಾಗಿ ಇಳಿದು ಬಿಡ್ಬೇಕು ನೋಡಲ್ಲಿ ಎಲ್ಲಾರು. ಕಳಿಸ್ಬಿಡು ಈಗ ಸುಮ್ಮ ಅಲ್ಲ ಅಂದ್ರೆ ಮನೆಗೆ. ನೋಡು ಪಿಲ್ಲ ಬರ್ತಿ ಯಪ್ಪ ಸಿಗುತ್ತಿಲ್ಲ ಅಕ್ಕ ನಮಗೆ ಬೋರ್ ನೋಡಕ್ಕ. ಚಲ್ ನಾನಾರ ತೋರ್ಸ್ಕೊಂಡ್ಬಿಡ್ತೀನಿ ನೋಡಿ ನೀರು. ಕೋಲ್ಡ್ ನೋಡ್ರಿ ಹೆಂಗೆ ಹೋಗೋ ಸಾಲ. ಬಿಸಿಲಾಗ ಕಾಲು ಚುರುಗಿರ್ತಾವ ಅವ್ರು. ಎತ್ತು ನೋಡ್ರಿ ಹೆಂಗೆ ಕಟ್ಟಾರತ್ತೇಳಿ. ಟ್ಯಾಕ್ಟ್ರಿ ಬಂತಡ್ರಿಪ್ಪ, ಹಾಡ ಒಂದು ಬಂದ್ಬಿಡ್ತೈತೆ ಅದ್ರೊಳಗಿಂದ. ಎತ್ತು ಹೆಂಗೆ ತಿಂತದ ನೋಡ್ರಿ ಹೊಲ್ದಾಗ. ಹೊಲದ ದಂಡಿಗೆ ಮನೆ ಕಟ್ಟೋದು ಮಾಸ್ತ್ರಿ. ನೋಡ್ರಿ 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 ಟ್ಯಾಕ್ಟ್ರಿ ಒಳಗೆ ಜಾನಪದ ಸಾಂಗ್ ಹಾಕೊಂಡು ಹೊಂಟಾರ. ಕೋಳಿ ಮಾಡಿರಿ ನೋಡ್ರಿ, ಚಿವ್ ಅಂತೆ. ತಿಪ್ಪಿ ಕೆದ್ರು ಚಾಳಿ ಅಂತಾರಲ್ಲ ಹಂಗತೆ. ಕಕ್ಕ ಕೋಳಿ ತಿಪ್ಪಿ ಚದ್ರು ಚಾಳಿ ಇಟ್ಟಿ ಇಟ್ಟ ಬುತ್ತಿ ದಿನಕ್ಕೊಂದೊಂದು ತಾತಿ. ಕಬ್ಬಕ್ಕೆರಿ ಇಲ್ಲೇ. ಅಲ್ಲ ಕಬ್ಬು ಎಣ್ಣೆ ಪೀಕಂದ್ರೆ ಭಾರಿ ಅದ್ ಬಿಡು. ಇದು ಫಸ್ಟ್ನೇದು. ಈ ಹೊಲ್ದಾರ ಆದ್ರೂ ಈ ಹೊಲಕ್ಕೆ ಬಾಜಿ ಹೋದಾರ ಯಾವಾಗೂ ಇಟ್ಟೇವಲ್ಲ ಅಂದ್ರೆ ಎಷ್ಟು ಯಾವಾಗ ನೀವು ಮಂದಿ ಕಾಯಂ ಇರತ್ತದಿಲ್ಲ ಅಲ್ಲ. ಇಲ್ಲೇ ತಗಡಾಕೊಂಡು ಸೆಟ್ ಅದು ಮಾಡ್ಕೊಂಡಾರ. ಈಟಲಿ ಹೊಲ ಅನ್ನೋದು ದಾಡ್ದು. ಶುಭ ಈ ಮಾಮ ಅಲ್ಲಿಗೆ ಹೋಗ್ಯಾನಂದಿ ಅದೇ ಹೊಲಕ್ಕೆ. ಇಲ್ಲ ಅಲ್ಲಿ ಶುಭ ಹುಡುಗರನ್ನ ಬಿಟ್ಟು ಬಂದಿದ್ದ ಚಲೋ ಆತವ. ಅವ್ರು ಯಾರ ಬರ್ತೀನಿ ಅಂತಿದ್ರು, ಅವ್ರನ್ನೂ ಹೊತ್ಕೊಂಡ ಬರ್ಬೇಕಿತ್ತು. ಮತ್ತು ಅದನ್ನೇ ಬಿಸಿಲಾಗ ಹಿಂಗೆ ಬಿಸಿಲಾಗ ಹೋದ್ರೆ ಎಮ್ಮಿಗಳು ಹೆಂಗೆ ಹೋಗೋ ಹಂಗೆ ಅವ್ರು ಹಿಂದಿಂದ ಹೋಗ್ಬೇಕಲ್ಲ. ಮತ್ತು ಈ ಅವು ನಿಂದಿರ್ಬೇಕು, ಕುಂದಿರ್ಬೇಕು. ಅವು ಹೆಂಗೆ ನಿಂದಿರ್ತಾವೆ? ನಿಂದ್ರಲ್ಲ ಅವು. ಆ ಕಡೆ ಈ ಕಡೆ ಒಡ್ಡಾಡ್ದಾವು ಅಂತ ಓದ್ತಾವು. ಈಗ ಸುತ್ತಮುತ್ತ ಹೊಲ ಅದವಲ್ಲ ಬಿತ್ತಿಲ್ಲ. ನಿಂತು ಅಂದ್ರೆ ಎಲ್ಲರೂ ಗಿಡಕ್ಕೆ ಹೇಳಿ ಕುಂದಿರ್ತೀವಿ. ನಾವು ನಿಂದಿರ್ಲಿಕ್ಕ ಕಟಾಚೋಟ ಅವ್ರ ಮುಂದೆ ನಿಂದಿರ್ಬೇಕು. ಹೌದಲ್ಲ ಬಾ. ಈಗ ನಾವು ಹೊಲಕ್ಕೆ ಬಂದ್ವಿ, ಅಕ್ಕಾರ ಹೊಲಕ್ಕೆ. ಇಲ್ಲೆಲ್ಲ ಪೈಪ್ ಬಿಟ್ಟಾರ, ಕಾಣಿಸ್ತಿರ್ಬೋದು ನಿಮ್ಗೆ. ಅಲ್ಲೊಂದು ಪೈಪ್ ಬಿಟ್ಟಾರ, ಅಲ್ಲೊಂದು ಪೈಪ್ ಬಿಟ್ಟಾರಿ, ನೆಕ್ಸ್ಟ್ ಅಲ್ಲೊಂದು ಪೈಪ್ ಬಿಟ್ಟಾರ. ಈಗ ಯಾವುದಾದ್ರೂ ಒಂದು ಪೈಪ್ನ ಓಪನ್ ಮಾಡಿದ್ರೆ ಅಲ್ಲಿ ಮೋಟ್ರು ಹಾಕಿ ಚಾಲು ಮಾಡಿದ್ರೆ ನೀರು ಬರ್ತಾವಂತ. ಇಡೀ ಸೈತಕ್ಕ ಒಂದು ಸ್ವಲ್ಪ ವಿಡಿಯೋ ತಗೋಬಾ. ಬಿಚ್ಚಲ ಹಾಕ ಪೈಪ ಅಲ್ಲ, ಮೋಟ್ರ್ ಚಾಲು ಮಾಡತ್ತವ್ರಿ ಅಕ್ಕ. ಅಲ್ಲದಾಳ ಮೋಟ್ರ್ ಚಾಲು ಮಾಡತ್ತಾಳ. ಈ ಕಡೆ ನಾನು ಈ ಪೈಪ್ನ ಓಪನ್ ಮಾಡ್ತೀನಿ ನೋಡ್ರಿ. ಅಯ್ಯೋ ಇದನ್ನು ಓಪನ್ ಮಾಡ್ಯಾರ ಅವರು ನಾಳೆ.
ಓದುವ ಲೈಟ್ ವೇಸ್ಟ್ ಆತ್ರಿ ಬಂದಿದ್ದನು ವೇಸ್ಟ್ ಆಯ್ತು ರೀ ಫ್ರೆಂಡ್ಸ ನಮ್ಮ ಪ್ರಯತ್ನ ಸೃಷ್ಟಿಯರು ಬಂದಾಗ ನೀರು ಚಾಲು ಮಾಡ್ಯಾರ 4 ತನ ಅಂದಲ್ಲ ಮಾಮ ನೋಡ್ರಿ ಅವ್ರು ಬಂದ ನೀರು ಚಾಲು ಮಾಡ್ಯಾರಲ್ಲ ಇಷ್ಟೆಲ್ಲ ಹಸಿ ಆಗೈತಿ ಅಲ್ಲೊಂದು ಕಡೆ ಒಂದಿಷ್ಟು ಹಸಿ ಆಗೈತಿ ಒಪ್ಪಂದ್ರೆ ಮಾಡ್ಯ ಏಟು ಬರ್ತಾವ ಏನು ತೆಗ್ದೀನಿ ಬರಲ್ಲ ನೀರು ನಾವು ನೀರು ನೋಡಿ ಕುಡಿದು ತೋಸ್ಕೊಂಡು ಸುಜಾತಕ್ಕ ಅಕ್ಕ ನಾವು ನೀರು ಕುಡಿದು ತೋಸ್ಕೊಂಡು ಎಂಜಾಯ್ ಮಾಡಿದ್ರತ ನಾವು ಅಂದ್ಕೊಂಡ್ವಿ ನಾ ತೋಸ್ಕೊಳಕಿದ್ನಿಪ್ಪ ಒಟ್ಟು ನೀರು ಬರೋದು ಈ ಹೊಲಕ್ಕೆ ನೀರು ಬರೋದು ಕಣ್ಣಾರೆ ನೋಡೋದಿತ್ತು ನನಗೆ ಈ ಹೊಲಕ್ಕೆ ಇದು ಎರಡನೇ ಬೋರನ 5-6 ಬೋರ್ನ್ಯಾಗ ಈ ಹೊಲಕ್ಕೆ ಇದು ಹೊಲದ ಹೆಸರ ಗುಡ್ದೊಲ ರೀ ಕಲ್ಲಿನ ಹೊಲ ಇದು ಕಲ್ಲು ನೋಡ್ರಿ ಇಲ್ಲಿ ಹೊಲ್ದಾಗ ಎಂತಿಂತ ಇನ್ನ ನಮ್ಮ ಮಾಮ ಭಾಳ ಸ್ವಚ್ಛ ಮಾಡ್ಯಾನ್ರಿ ಇದನ್ನ ಮೊದಲ ಅರ್ಧಕ್ಕರ್ಧ ಹೊಲ ಬರೀ ಕಲ್ಲಿಂದು ಮಡ್ಡಿನ ಇದ್ದಂಗಿತ್ತು ಹೆಂಗೆ ಮಾಡ್ಯಾರ ನೋಡ್ರಿ ಪೈಪ್ಲೈನ್ ಅವಸರ ಮಾಡ್ಲಿಲ್ಲ ಬಿಡು ನಾವು ಅವಸರ ಮಾಡಿದ್ರೆ ಅಕ್ಕಿತ್ತು ವೇಸ್ಟ್ ಆಯ್ತು ಬಂದಿದ್ದು ಮುಕ್ಕೊಳ್ಳೋದನ ಎದ್ದು ಬಂದಿದ್ವಿ ಅಂದ್ರೆ ನನಗೆ ಭಾಳ ಆಸೆ ಇತ್ತು ನಂಗೆ ನೀರಾಗ ಎಲ್ಲ ತೋರ್ಸ್ಕೊಂಡು ಈಗ ಸುಮ್ಮನೆ ಒಣ ಹೊಲಕ್ಕೆ ಬಂದು ಹೋದಂಗೆ ಅದನ್ನ ಅದು ಬಂದ್ಯಾ ಪೋಣೆ 4 ಅಂತ ಅಲ್ಲ ಒಳ್ಳಿಗೆ ಬರೋದು ಮುಗಿತ ನಾಳೆಗೆ ಏನು ಒಳ್ಳೆ ನೋಡಿ ಈ ಹೊಲಕ್ಕೆ ಕಬ್ಬೆ ಹಾಕಿದ್ರಾತು ಅಂತೇಳಿ ಈಗೇನು ಮಾಡಕ್ಕೆ ಹೋಗಿಲ್ರಿ ಹೊಲಕ್ಕೆ ಕೆಂಪು ಮಣ್ಣಿನ ಎರಿ ಮಣ್ಣು ಅಲ್ರಿ ಇದು ಯಾವ ಮಣ್ಣಿಕ ಮಸಾರಿ ಹೊಲ ರೀ ಇದು ಹಸಿರು ಕಾಣೋದೆಲ್ಲ ನಿಮಗೆ ಶೇಂಗಾದ ಗಿಡ ಅನ್ನಿಸ್ತಿರ್ಬೋದು ಖರೆ ಶೇಂಗಾ ಅಲ್ಲ ಅದು ಕಸಾರಿ ಅದು ನಾಯಿ ಶೇಂಗಾದ ಗಿಡ ಎಷ್ಟು ಕಾರಂಜಿ ಹಚ್ಚು ಪೈಪ್ ನೋಡ್ರಿ ಹೆಂಗೆ ತೊಗೊಂಬಂದಾರ ಏನು ಸಿಕ್ತಪ್ಪ ನಾಲ್ಕು ಸಿಕ್ತಾ ಬ್ಯಾಡಲೋ ಅಂದ್ರೆ ಹೋಗ ನೀನ ಹುಚ್ಚಿ ನನ್ನ ಆಸೆ ನಿರಾಸೆ ಆತಂತ ನನಗೆ ಬೇಜಾರತ್ತು ನಾವು ಓಪನ್ ಮಾಡಿದ್ರೆ ರೇಸ್ ಬರ್ತಾವನ್ನ ನೀರಂತ ನನಗೆ ನೋಡಿದೆ ನಾನು ಬೋರ್ ಓಪ್ಲಿಂಗ್ದಾಗ ಎಲ್ಲಿ ಕುಂತಿದ್ರು ಊಟಕ್ಕೆ ಅದು ಅಲ್ಲ ಅದ್ರ ನೆಳ್ಳಿಗೆ ಬೇಸೈತಿ ಬಿಡ ಇದು ಗಿಡ ಒಂದು ಅಡ್ಡ ಬೇಸಾಗೈತಿ ಅದ್ರ ಮುಂದೆ ಬೋರ್ ಬಿದ್ದೈತಿ ತಾಯಮ್ಮ ಈ ಕೆಪಾಸಿಟಿ ಇಲ್ಲ ಈಗ ನನಗೂ ಈ ಕೆಪಾಸಿಟಿ ಇಲ್ಲ ಬೋರ್ನೇ ನೀರಿದ್ದು ಅಂದ್ರೆ ಏನೈತಿ ನಾನು ಅದೇ ಇಮೇಜಿನ್ ನಾ ಹೇಳಿನ ಅಲ್ಲಿಂದನ ಸೃಷ್ಟಿಗೆ ಹೇಳಿದ್ ನೀ ಫುಲ್ಲು ತೋರ್ಸ್ಕೊತೀನಿ ಚುಟ್ಟಿ ನಾನು ನೀರಾಗತ್ತೆ ಒಳ ಮನೆಗೆ ಹೋಗತ್ತಾನ ಆರ್ಬಿಡ್ತಿದ್ದು ಇಲ್ಲೇ ಹೊಲ್ದಾಗ ಒಂದು ಅಡ್ಡದ್ರಾಗ ಆರ್ತಿದ್ವಿ ಇಂಥ ಬಿಸಿಲಿಗೆ ಅಕ್ಕಿ ಹೇಳ್ತಿದ್ವು ಅವು ಹಂಗಾರ ಮುಂಜಾನೆ ಬರೋಣ ಒಳ್ಳೆ ಅಂಗಡಿಲಿಂದ ಬರ್ತಾನಲ್ಲ ಮಾಮ ಅಂಗಡಿಲಿಂದ ಬರೋಣ ಸ್ವಲ್ಪ ನಾಳೆಗೆ ಎದ್ದು ಎಲ್ಲ ಗಸ ಮಾಡ್ಕೊಂಬರ್ಬೇಕು ನೋಡು ಮಾಡ್ಕೊಂಡು ಅಂಗಡಿಲಿಂದ ಬರೋಣ ಹುಡುಗರ ಮಾಡ್ಕೊತ ಬಿಟ್ರು ಗಸ ಮಾಡ್ಕೊಳೋದು ನಾವ ಮಾಡ್ಬೇಕಂತ ಏನಿಲ್ಲ ಎದ್ದು ಊಟ ಮಾಡ್ಬಿಡ ಎದ್ದು ಊಟ ಲೈಟ್ ಇರ್ತಾ ಮತ್ತೆ ಬರ್ತೀಯ ಎಷ್ಟೊತ್ತಿಗೆ ಇರ್ತಾ ಕೇಳ್ಕೊಬೇಕು ಇವನ್ನ ನಮ್ಮಕ್ಕನ ಮಗನ ಕೇಳ್ಬೇಕು
ಹಂಗೆಲ್ಲ ಕಂಟಿನ್ಯೂ ಲೈಟ್ ಇರಲ್ಲವ ಯಾಕ ಅವು ಇದ್ದಾಗ ಬರ್ಬೇಕು. ಸುತ್ತ ಕಬ್ಬು ಹಚ್ಚಾರ, ಮುಂದೆ ನೆಕ್ಸ್ಟ್ ನಮ್ಮ ಅಕ್ಕರೆಲ್ಲ ಕಬ್ಬು ಬರ್ತದ ನೋಡ್ರಿ. ನಳ್ಳಿ ಕುಂತೇವು ಮನ್ಯಾಗ ತುಂಬ್ಕೊಂಬಂದು ನೀರು ಕುಡಿಯಂಗ ನೋಡ್ರಿ. ಬಾಳೆ ತುಂಬ್ಕೊಂಬರ್ಲಿಕ್ಕ ಇಲ್ಲೇ ಕಬ್ಬು ಬೋರ್ನ್ಯಾಗ ತುಂಬ್ಕೊಂಡ್ರೆ ತಂದಿದ್ದೀವಿ ಅಂದ್ರೆ ಅಲ್ಲಿ ಇರ್ತಾವ ನಡೆಯೋದಿಲ್ಲ. ನಾನೇ ನೀರಿನ ಮಟ್ಟೆ ತೊಗೊಂಡಿಲ್ಲ ಅಂತ ಕೇಳಿದ್ದೆ. ಸಿಗ್ತಾವ್ರಿ ಘಾಟ್ ಪಟ್ಟಿ ಒಳಗೆ ನೀರು ಎಲ್ಲಾದ್ರೂ ಸಿಗ್ತಾವು. ಆದ್ರೆ ನಮ್ಮಲ್ಲ ಬಿಟ್ಟು ಇನ್ನೊಬ್ರಲ್ಲ ನೋಡ್ಯಾರ ನಿರಾಸೆ ಆಯ್ತು. ಆ ನಿರಾಸೆ ಒಳಗೆ ಮಂದಿವಲ್ಲ ಅಡ್ಡಾಡಿ ನೀರು ಕುಡಿದು ಬಾಟ್ಲಿ ತಂದಿರ್ಲಿಕ್ಕೆ ಮತ್ತೆ ತುಂಬ್ಕೊಂಬರೋದನ್ನು ಹಾಕಿದ್ದಿಲ್ಲಲ್ಲ. ಹೋಗಾಗ ಹಿಂಗೆ ಹೋಗೋಣ ಹಿಂಗೆ ಬರ್ತಿದ್ದಲ್ಲ ಅವಾಗ. ನಾವು ಹೆಂಗೆ ಕಾಣಿಸ್ತೇವೆ ಕಮೆಂಟ್ ಮಾಡಿ ಹೇಳ್ರಿ. ಕಾಣಿಸ್ತೇವಿಲ್ಲ ಬಿಲ್ಯಾಗಂತೂ ಜೊತೆ ಆಡ್ಕೊಂಬಂದ. ಎದಕ್ಕೆ ಬಂದೆ ಮನೆಗಿರಪ್ಪ ಅಂದ್ರೆ ಅಲ್ಲಿಂದ ಅವನು ನೀರಾಗ ತೋಸ್ಕೊಂಡು ನೀನು ನೀರಾಗ ತೋಸ್ಕೋಬೇಕಾಗಿದ್ದೆ. ಏನಾರ ನೀವು ವಾಟರ್ ಪಾರ್ಕಿಗೆ ಹೋಗಿ ಏನಾರ ಆಡ್ರಿ. ನಾಳೆಗ್ನ ಬರ್ರೇಕ್ನೆ ನನಗೆ ಆ ಬೋರ್ ಚಾಲು ಮಾಡಿ ನೋಡಕ್ಕೆ. ಯಾಕಂದ್ರೆ ಇವ್ರಿಗಿನ ಹೆಚ್ಚು ಕನಸು ನನಗಿತ್ತು. ಒಟ್ಟ ನೀರು ಬಿಡ್ಬೇಕು. ಮಾಮ ಎಷ್ಟು ಪ್ರಯತ್ನ ಮಾಡ್ಯಾರ. ಮಾಮ ಎಷ್ಟು ಬೋರ್ ಹಾಕ್ಸ್ಯಾನ. ಈ ಹೊಲಕ್ಕೆ ಆಲ್ಮೋಸ್ಟ್ ಮಾಮ ಈ ಹೊಲ ಇಷ್ಟು ಚಂದ ಕಾಣ್ಬೇಕಂದ್ರ ಕೈಲೇ ಭಾಳ ಮೆತ್ತಗೈತೆ ನೋಡಿ ಹೊಲ. ಈ ಹೊಲಕ್ಕೆ ಹಾಕಿದ್ರ ಅಕ್ಕ ಹಂಗ ತಿಟ್ಕೊಂಡ್ರಿ ರಗಡ್ದು ಹಾಕಿದ್ದೇವೆ. ಮತ್ತೊಂದಲ್ಲ ಏನ್ ಹೇಳ್ತೀನಿ ಮಡ್ಡಿ ಇಲ್ಲ ಕರೆನಾ. ಮಡ್ಡಿ ಇದ್ದಂಗೆ ಇತ್ತಿದ್ದು ಹೊಲ. ಅರ್ಧ ಬಿತ್ತಾಕ ಬೆಳಕ ಬರ್ತಿದ್ದೆ ಇಲ್ಲ. ಫುಲ್ಲು ಮಡ್ಡಿರಿ. ಹೊಲ ಹದ ಮಾಡ್ಸೇನ್ರಿ. ಭಾಳ ಕಲ್ಲು ಪಲ್ಲು ಎಲ್ಲ ಹೆಂಗಿದ್ದು ಎಲ್ಲ ಅವೆಲ್ಲ ನಿಮ್ಮ ಹೊಲ್ದಾರ ಅನೇಕ ಕಲ್ಲು. ಟ್ರಿಪ್ ಏರ್ಕೊಂಡೋಗ್ಯಾರ. 7 ಟ್ರಿಪ್ ಏರ್ಕೊಂಡೋಗ್ಯಾರ. ಅಲ್ಲಿ ಇನ್ನೂ ಎಂತಿದ್ದು ಕಲ್ಲುದು ನೋಡು. ಕೆಂಪು ಕಲ್ರಿ ಸಣ್ಣ ಸಣ್ಣ ಮಸಾರ ಎಲ್ಲ ಇದು ಇಟ ಕಲ್ ತರಕ್ ಮನಿ ತರಕ 7 ಟ್ರಿಪ್ ಏರ್ಕೊಂಡೋಗ್ಯಾರ. 7 ಟ್ರಿಪ್ ಕಲ್ಲು ರೀ. ಅಂದ್ರೆ ಸುತ್ತಮುತ್ತೆಲ್ಲ ಬರೀ ಕಲ್ಲು ಅದಾವ್ರಿ. ಈಗ ಒಂದು ಕಲ್ಲು ಇಲ್ಲಾರ್ದಂಗೆ ಹೊಲ ಮೆತ್ತಗೆ ಹದ ಮಾಡಿಸಿ ಇಟ್ಟನ್ರಿ. ಆದ್ರೆ ಏನು ಬಿತ್ತು ತಾನು ಅದನ್ನೆಲ್ಲ ಚಿನ್ನ ಆಗ್ಬೇಕು ನೋಡ್ರಿ ಹೊಲ್ದಾಗ. ಈ ಸದ್ಯಕ್ಕೆ ಇಷ್ಟ ಹಂಗೆ ಆಗಕ್ಕ ಮಾಡ್ಸ್ಯಾನ್ರಿ. ಬಿತ್ತಿದ್ದೆಲ್ಲ ಚಿನ್ನ ನೋಡ್ರಿ. ನೀರಿಂದು ನಮ್ಮ ಅಮ್ಮಾಗ ಇದ್ದಷ್ಟು ತಲಿ ಎಷ್ಟು ಬೋರ್ ಹಾಕ್ಸ್ಯಾನ ಅಂದ್ರೆ ಇದು ಒಂದೇ ಹೊಲಕ್ಕೆ ಹಾಕ್ಸ್ಯಾನ. ಬೇರೆ ಬೇರೆ ಒಂದೇ ಹೊಲ. ಈ ಒಂದೇ ಹೊಲಕ್ಕನ 6 ಬೋರ್ ಹಾಕ್ಸ್ಯಾನಂತ್ರಿ. ವಿಚಾರ ಮಾಡ್ರಿ. 6 ಬೋರ್ನ್ಯಾಗ ಇದ ಬೋರ ಈಗ ನೀರು ಬಿದ್ದು ಎಲ್ಲ ಬೋರು ಬಿದ್ದಾವ್ರಿ. 1 ಇಂಚು ಅದಿಲ್ಲ ಇಲ್ಲ ಬಿದ್ದಿಲ್ಲ. ಒಟ್ಟ ಒಣ ಸುಂಕ. ಅಲ್ಲಿ ಮುತ್ತಮ್ಮರಲ್ಲ ಬೇವಿನ ಗಿಡ ಮುಂದೆ ಒಂದು ಹಾಕ್ಸಿದ್ರು. ಅದ್ರಾಗ ಒಂದಿಷ್ಟು 1.5 ಇಂಚ್ ಬಿದ್ದಿದ್ದು ಅಂತ. ಇದ್ರಾಗ ಒಂದು ಇಂಚಿನಷ್ಟು ನೀರು ಬಿದ್ದಾವು. ಇದು ಒಂದು ಇಷ್ಟ ಉಳಿದು ಎಲ್ಲ ಬರೇ ಒಣ ಸುಂಕ ಕಿತ್ತದಂತ್ರಿ. ಎಲ್ತನ ಹೊಡೆದ್ರು ಹಂಗಾಗಿ ಐತಿ ಬಿಡೋದು. ಕರಿಕಲ್ ಐತಿ ಬಿಡೋದು ಬರೀ ಕಲ್ಲು. ಮತ್ತು ಕಲ್ಲಿನಲ್ಲಾರ ಇದು ಹಂಗಾಗಿ ಕಲ್ಲು ಹತ್ತನ ಅದು ಬರೇ ಧೂಳು ಆರನ ಕೈ ಬಿಟ್ಬಿಡುದು. ಎಲ್ತನ ಹೊಡಿತೀರ ಹಂಗಂತೇಳಿ. ಇದು ಯಾಕ ನಮ್ಮ ತಾಯ ಪುಣ್ಯಾತ್ಮ ದೇವ್ರು ಬಂದಾನ ಇವ್ರ ಪಾಲಿಗೆ. ಮುಂದೆಲ್ಲಾನು ಅದಕ್ಕೆ ಅಂತಾರೆ ಪ್ರಯತ್ನ ಮಾಡಿದ್ರೆ ದೇವ್ರು ಸಿಗ್ತಾನಂತ. ಅದಕ್ಕೆ ಅಂತೇಳಿ ಎಷ್ಟು ಕಲ್ಲು ಸಾಫ್ ಮಾಡಿದ್ನು, ಹೊಲ ಸಾಫ್ ಮಾಡಿದ್ನು, 5-6 ಬೋರ್ ಹಾಕಿಸಿದ್ನು. ಆದ್ರೆ ಈ ಹೊಲಕ್ಕೆ ಕೈ ಚೆಲ್ಲಿಲ್ಲ ಮಾಮ. ಬ್ಯಾಸ್ರ ಆತು ನನಗೂ ಅನ್ಲಿಲ್ಲ. ಕೆಲಸನೇ ಅದೇ ರೀ ಉದ್ಯೋಗ. ರೈತರ ಬಾಳೆ ಕೈ ಚೆಲ್ಲಿಲ್ಲ. ಹಂಗಾಗಿ ದೇವರು ಅಷ್ಟು ನೋಡಿ ತಾಳ್ಮೆ ಒಂದಕ್ಕರ ನಾನು ಸೋಲ್ತೀನಪ್ಪ ಅಂತೇಳಿ ಈ ಕೆಲಸ ಮಾಡಿದೆ ದೇವ್ರು ಈ ಸಲ. ನೆಳ್ಳೈತೆ ನೋಡುವ ಇದೊಂದು ಗಿಡಕ್ಕೆ. ಇದೊಂದು ಬೇವಿನ ಗಿಡ ಏನೋ ದ್ವಾರದಂಗೆ ಇಲ್ಲ ಇನ್ನೂ ನೆಳ ಕೊಡ್ತದ್ರಿ. ಬನ್ನಿ ಗಿಡ ಬೇವಿನ ಗಿಡ 2 ಕೂಡ ಕಾಣಿಸುತ್ತೆ ನೋಡ್ರಿ. ಬನ್ನಿ ಗಿಡ ಆ ಕಡೆ ಮಗ್ಲದ ಬೇವಿನ ಗಿಡ. ಮೊದಲೊಂದು ದೇವನಂತ ಹುಂಚಿ ಗಿಡ ಐತ್ರಿ. ಅಲ್ಲೇ ಇದ್ರಿ. ಎಲ್ಲಿ ಅಲ್ಲೇ ಇತ್ತು. ಅಲ್ಲಿ ಇತ್ತು. ಇಷ್ಟ ನೆಳ್ಳೈತಿ ನಿಮ್ಮ ಹೊಲ್ದಾಗ ಮಗನ. ಈ ಗಿಡ ಇರ್ಲಿಕ್ಕಂದ್ರೆ ಕಾಣಕತ್ತಾಳ ಇಲ್ಲ. ನೀ ಆ ಕಡೆ ರೆಡಿ ಬೇಡ ಆಯ್ಕ. ಇಷ್ಟ ನೆಳ್ಳಿರ್ಲಿಕ್ಕೆ ಮತ್ತೆ ನೀವು ಕಂಡಪ್ಟೆ ದೂರ ಕುಂದಿರ್ಬೇಕಿತ್ತು ಎಲ್ಲರೂ. ಅಲ್ಲೇ ಬೇವಿನ ಗಿಡ ನಮ್ದು ಅದು. ಅಲ್ಲೇ ಇದು ನಟ್ ನಡ್ಬರ್ಕ ಅದು ನಮ್ದ. ಈಗ ಇದು ನಮ್ದ. ನಟ್ ನಡ್ಬರ್ಕ ಆದಂಗೆ ಆಗುತ್ತಾ. ಇಲ್ಲೆಲ್ಲಾನು ನೋಡ್ಬೋದು. ಹಿಂಗೆ ಸುತ್ತು ನಡುವಂದಾಗಿದೆ. ಆದ್ರೆ ಮತ್ತೆ ನಾಳೆ ಇಲ್ಲಿ ಕಬ್ಬು ಬೇಕಿದ್ರೆ ನಡುವಾಗುತ್ತೆ. ಇದು ನಡುವಾದ್ರೆ ಇಲ್ಲಿ ಹಿಂಗೆ ಬರಕ್ಕೆ ದಾರಿ ಇರ್ತಿತ್ತಲ್ಲ. ಇದಿಷ್ಟು ಇದು ಏಟಿದೆ ಐತಲ್ಲ. ಈಗ ಇದು ಏನೋ ಹಾಕಲ್ಲಿದಿಟ್ಟು ಸ್ಟೇಟ್. ಈಗ ಮೋಟ್ರ ಇರ್ತೈತಿ. ಒಂದಿಟ್ಟು ಜಾಗ ಬೇಕು ಮತ್ತೆ ಹೊಲ್ದಾಗ ಎಲ್ಲರ ನಡ್ಬಾರ್ದು. ಅದಕ್ಕೆ ಇದನ್ನು ತಿಪ್ಪಿ ಹಂಗೆ ಬಿಟ್ಟು ಓಕೆ ರೀ. ಆಮೇಲೆ ಸಿಗೋಣಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಂಗೆ ನೆಕ್ಸ್ಟ್ ಬೇರೆ ಲಾಗ್ದಾಗ ಸಿಗೋಣಂತ. ಬಾಯ್.